ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಪೊಲಿಟಿಕಲ್ ಟೇಕ್ ಓವರ್ ಮಾಡ್ಕೊಂಡ್ಬಿಟ್ರ ಅಂತ. ಯಾಕೆಂತಂದರೆ ನಿಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೋಮ್ ಮಿನಿಸ್ಟರ್ ನಿನ್ನೆ ಬೆಳಿಗ್ಗೆ ಕೇಳಿದಾಗ ಮಾಹಿತಿ ತರಿಸ್ಕೋತೀನಿ ಅಂತಾರೆ, ಇವತ್ತು ಬೆಳಿಗ್ಗೆ ವಿಚಾರಿಸಿದಾಗ ಮಾಹಿತಿ ತರಿಸ್ಕೋತೀನಿ ಅಂತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದೇ ಒಂದು ಸರ್ತಿ ರಿಪ್ಲೈ ಮಾಡಿದ್ದು, ಪದೇ ಪದೇ ನಿಮ್ಮ ಪ್ರಕರಣದಲ್ಲಿ ಮಾತನಾಡಿದ್ದು ಡಿ ಕೆ ಶಿವಕುಮಾರ್ ಅವರು. ನಾನು ಯಾವ ಕಾರಣಕ್ಕೆ ಅಷ್ಟು ವಿಶೇಷ ಆಸಕ್ತಿ ತಗೊಂಡ್ರು ಅನ್ನೋದನ್ನು ಈಗ ಚರ್ಚೆ ನಾನು ಮಾಡೋಕ್ಕೆ ಬಯಸೋದಿಲ್ಲ. ಅದು ಜನ ಅವರವರ ಭಾವಕ್ಕೆ ಅವರವ್ರು ಭಾವಿಸ್ಕೊಳ್ತಾರೆ. ನಾನು ನೆಗೆಟಿವ್ ಆಗಿ ಹೇಳಕ್ಕೆ ಹೋಗಲ್ಲ. ವಿಶೇಷ ಕಾಳಜಿ ವಹಿಸಿದ್ರೆ ಹಿಂದ್ಗಡೆ ಬರೀ ರಾಜಕಾರಣ ಇಲ್ಲ ಅನ್ನೋದಷ್ಟೇ ನನ್ನ ಅನುಮಾನ. ನಿಮ್ಮೇಲೆ ಆರೋಪ ಮಾಡ್ತಾರೆ, ನಿಮ್ದೇನು ಹೊಸದಲ್ಲ. ಅವ್ರು ಚಾಳಿ ಅವರು ಇವತ್ತು ಮಾತಾಡಿರೋದು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವ್ರನ್ನ ಬಿಟ್ಟಿಲ್ಲ, ಸಿದ್ದರಾಮುಲ್ಲಾ ಖಾನ್ ಅಂತಾರೆ. ಸದನದಲ್ಲಿ ಇನ್ನೊಂದು 2-3 ಸರ್ತಿ ಈ ಥರ ಮಾತನಾಡಿದ್ದಾರೆ. ಅವ್ರ ಚಾಳಿನೇ ಅಂಥದ್ದು ಅಂತ. ಒಂದು ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳಿದ್ದು ರಾಜಕೀಯ ನಿಲುವುಗಳ ಹಿನ್ನೆಲೆಯಲ್ಲಿ, ಅಂದರೆ ಅತಿಯಾದ ಓಲೈಕೆ, ಭಯೋತ್ಪಾದಕರನ್ನು ಸಮರ್ಥಿಸೋ ರೀತಿ, ಊರಿಗೆ ಬೆಂಕಿ ಹಾಕಿದವರನ್ನು ಸಮರ್ಥಿಸಿದ ರೀತಿ, ಇದರ ಕಾರಣಕ್ಕೆ ನೀವು ಸಿದ್ದರಾಮುಲ್ಲಾ ಖಾನ್ ಥರ ನಡ್ಕೊಳ್ತಾ ಇದ್ದೀರಿ ಅಂತ ನಿಲುವುಗಳ ಕಾರಣಕ್ಕೆ ಹೇಳಿದ್ದಾನೆ. ಮತ್ತು ಅದನ್ನು ಸ್ಪಷ್ಟಪಡಿಸಿದ್ದೀನಿ. ಸಿದ್ದರಾಮಯ್ಯನವ್ರ ಥರ ನಡ್ಕೊಳ್ಳಿ ನೀವು ಅಂತ ಅದನ್ನು ಸ್ಪಷ್ಟಪಡಿಸಿದ್ದೀನಿ. ಅದು ಬಿಟ್ಟರೆ ಯಾವಾಗ ಕೆಲವ್ರು ಬಳಸ್ತಾರಲ್ಲ, ಅಕ್ಕನ್ ಡ್ಯಾಶ್ ಡ್ಯಾಶ್ ಸೋ ಬೋ ಆತ ಯಾವ ಥರ ಬಳಸಿದ್ದೀನ ನಾನು? ನಮ್ಮೂರಿನಲ್ಲೂ ಕೇಳಿ ನೀವು, ಆ ಥರ ಬಳಸಿದ್ದೀನ ಅಂತ ಕೇಳಿ. ಅಲ್ಲ ಸರ್, ಆದರೂ ಮೇಲ್ಮನೆ ಅಂತಂದರೆ ಚಿಂತಕರ ಚಾವಡಿ, ಬುದ್ಧಿವಂತರ ಪ್ರಕೋಷ್ಠ ಅಂತೆಲ್ಲ ಮಾತನಾಡ್ತಾರೆ. ಅಲ್ಲಿ ಇಂಥ ಇನ್ಸಿಡೆಂಟ್ ನಡೆದು ಅದು ರಾಜಕೀಕರಣಗೊಳ್ಬೇಕಾ ಸರ್? ಇನ್ನೂ ಒಂದು ಹೇಳಿಲ್ಲ ನಾನು, ಕೂತ್ಕೊಳ್ಳೋ ಅಂತಲೂ ನಾನು ಹೇಳಿಲ್ಲ. ನನಗೆ ಮಾರ್ಗದರ್ಶನ ಮಾಡ್ತಾ ಇರುವಂಥ ಡಿ ಕೆ ಶಿವಕುಮಾರ್ ಅವರು ಸದನದಲ್ಲೇ ಕೂತ್ಕೊಳ್ಳೋ ನೋಡ್ತೀನಿ ನಿನ್ನ ಅಂತ ಎಷ್ಟು ಸರಿ ಅಂದಿಲ್ಲ. ಆ ಥರ ಶಬ್ದ ಯಾವತ್ತಾರು ನನ್ನ ಹತ್ರ ಬಂದಿದೆಯಾ? ಮತ್ತು ನಾನು ನಿಮ್ಗೆ ಹೇಳಿದ್ನಲ್ಲ, ನಾನು ಯಾವುದೇ ಹೆಣ್ಮಕ್ಕಳು ಸಿಕ್ಕಿದಾಗಲೂ ಕೂಡ ಅಮ್ಮ, ತುಂಬ ಅಕ್ಕ, ತಾಯಿ ಅಂತಲೇ ಮಾತಾಡಿದ್ದೀನಿ. ಇನ್ನೊಂದು ನಿನ್ನೆ ಬಹಳ ವಿಶೇಷವಾದ ಒಂದು ವಿಚಾರ ಹೇಳ್ತೀನಿ. ಚಿಕ್ಕಮಗಳೂರಲ್ಲಿ ಎಸ್ಪೆಷಲಿ ಬೆಳಗ್ಗೆ ಸ್ವಲ್ಪ ಪರಿಸ್ಥಿತಿ ಉದ್ವಿಗ್ನವಾಗಿತ್ತು. ಅಂದರೆ ಕಾಂಗ್ರೆಸ್ ಕಾರ್ಯಕರ್ತರು ನಿಮ್ಮ ವಿರುದ್ಧ, BJP ಕಾರ್ಯಕರ್ತರು ಅವ್ರ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಪೊಲೀಸರು ಕಂಟ್ರೋಲ್ ಮಾಡೋದಕ್ಕೆ ಸ್ವಲ್ಪ ಹರಸಾಹಸ ಪಟ್ಟರು. ಬಟ್ ಸಾಯಂಕಾಲ ಆಗ್ತಾ BJP ಕಾರ್ಯಕರ್ತರ ವಿಜಯೋತ್ಸವ ಮುಗಿಲು ಮುಟ್ಟಿತ್ತು. ಅಂದರೆ ನಿಮ್ಮನ್ನು ಪ್ರೀತಿಸೋ ಜನ ನಿಮ್ಮ ಜಿಲ್ಲೆಯಲ್ಲಿ ವಿಪರೀತವಾಗಿದ್ದರು ನಿನ್ನೆ. ಒಂದು ನನ್ನ ಅನುಭವಕ್ಕೆ ಒಂದು ಸಂಗತಿ ಏನು ಅಂದರೆ, ದಾರಿಯುದ್ದಕ್ಕೂ ನಮ್ಮನ್ನು ಬೆಂಗಳೂರಿಗೆ ಕರ್ಕೊಂಬರ್ತಿರೋ ಸಂದರ್ಭದಲ್ಲಿರ್ಬೋದು, ಬೆಳಗಾಂನಲ್ಲಿರ್ಬೋದು, ಕಾರ್ಯಕರ್ತರು ವಿಶೇಷವಾಗಿ ರಸ್ತೆ ಇಕ್ಕೆಲೆಗಳಲ್ಲಿ ನಿಂತು ನಿಮ್ಮ ಜೊತೆಗೆ ನಾವಿದ್ದೀವಿ ಅಂತ ಹೇಳ್ತಿದ್ರು. ನಾನು ಕಾಣಬಾರ್ದು ಅಂತ ಇವರು ಕರ್ಟನ್ ಹಾಕ್ಕೊಂಡಿದ್ರು ಒಳಗಡೆಯಿಂದ ಪೊಲೀಸರು. ಆದರೂ ಬಂದು ಆ ಟೋಲ್ ಗೇಟ್ನಲ್ಲಿ ಗಾಡಿ ಸ್ಲೋ ಆದ ಕಡೆಗೆ ಬಂದು ಬಾವುಟ ಹಿಡ್ಕೊಂಡು ಜೈಕಾರ ಹಾಕ್ತಾಯಿದ್ರು. ಆಮೇಲೆ ದಾವಣಗೆರೆ ರಿಲೀಸ್ ಮಾಡಿದಾಗಲೂ ಕೂಡ ಒಂದು ದೊಡ್ಡ ವಿಜಯೋತ್ಸವನೇ ಅಲ್ಲಿ ಮಾಡಿದ್ರು. ದಾರಿ ಉದ್ದಕ್ಕೂ ಅಲ್ಲಿಂದ ಉದ್ದಕ್ಕೂ, ಅದು ದುರ್ಗದಲ್ಲಿ, ಹಿರಿಯೂರಿನಲ್ಲಿ, ಸಿರಾದಲ್ಲಿ, ತುಮಕೂರಿನಲ್ಲಿ, ಡಾಬಾಸ್ಪೇಟೆನಲ್ಲಿ, ನೆಲಮಂಗಲದಲ್ಲಿ, ಆಮೇಲೆ ದಾಸರಳ್ಳಿವರೆಗೂ ಈ ರೀತಿ ಒಂದು ಭಾವನಾತ್ಮಕವಾಗಿರುವಂಥ ಪ್ರತಿಕ್ರಿಯೆಯನ್ನು ತೋರಿಸಿದರು. ನಾನು ಸಂಕಷ್ಟ ಬಂದಾಗ ಕುಗ್ಗಿದ್ದೂ ಇಲ್ಲ, ಸಂಕಷ್ಟನೂ ಕೂಡ ಒಂದು ಅವಕಾಶ, ಅದು ಒಂದು ಅನುಭವ ಅಂತ ಅಂದ್ಕೊಂಡಿದ್ದೀನಿ. ಹಾಗೇ ಈ ಥರದ ಪರ್ವ ತೀರ್ಪು ಬಂದಾಗ ವಿಶೇಷವಾಗಿ ಹಿಗ್ಗೋದೂ ಇಲ್ಲ, ಸಮಚಿತ್ತದಿಂದ ಸ್ವೀಕಾರ ಮಾಡ್ತೀನಿ. ಕಾರ್ಯಕರ್ತರು ಬೆನ್ನೆಲುಬಾಗಿ ನಿಂತಿದ್ದಕ್ಕೆ, ಪ್ರೀತಿ ತೋರಿಸಿರೋದಕ್ಕೆ, ಅವರಿಗೆ ಯಾವ ಶಬ್ದಗಳಲ್ಲೂ ನಾನು ಕೃತಜ್ಞತೆ ಸಲ್ಲಿಸಿದರೆ ಕಡಿಮೆ ಆಗುತ್ತೆ. ಬರೀ ಶಬ್ದಗಳಲ್ಲಿ ಕೃತಜ್ಞತೆ ಸಲ್ಲಿಸಿದರೆ ಅವ್ರ ಕಷ್ಟಕ್ಕೆ ನಿಂತ್ಕೋಬೇಕು. ನಾನು ಹಾಗೆ ಅವ್ರ ಕಷ್ಟಕ್ಕೆ ನಿಂತು ಕೈಲಾದ ಮಟ್ಟಿಗೆ ಋಣದ ಭಾರ ಕಡಿಮೆ ಮಾಡ್ಕೋಬೇಕು ಅಂತ ಅಷ್ಟೇ ನನಗನ್ಸಿ.